ಹಾಯ್ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಅಂಧೇರಿ ಲೋಕಲ್ ಅಂತಕ್ಕಂತಹ ಒಂದು ಪೋಯಮನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಇದನ್ನು ಬರೆದಿರ್ತಕ್ಕಂಥವರು ತಮಿಳ್ ಪೊಯೆಟ್ ಆದಂತಹ ಅರುಂಧತಿ ಸುಬ್ರಹ್ಮಣ್ಯಂ ಅವರು. ವಿದ್ಯಾರ್ಥಿಗಳೇ ನೋಡಿ, ಅಂಧೇರಿ ಲೋಕಲ್ ಅಂದರೆ ಮುಂಬೈ ಸಿಟಿಯಲ್ಲಿರ್ತಕ್ಕಂತಹ ಒಂದು ಪ್ಲೇಸ್ ಅದಾಗಿರುತ್ತೆ. ಮತ್ತು ಆ ಒಂದು ಟ್ರೈನ್ ಏನಿರುತ್ತೋ ಆ ಒಂದು ಅಂಧೇರಿ ಅಂತಕ್ಕಂತಹ ಪ್ಲೇಸಲ್ಲಿ ಆ ಒಂದು ಟ್ರೈನ್ ಸ್ಟೇಷನಲ್ಲಿ ಪ್ರತಿನಿತ್ಯವೂ ಕೂಡ ಅನೇಕ ಮಹಿಳೆಯರು ತಮ್ಮ ಒಂದು ಕೆಲಸಗಳಿಗೆ ಈ ಒಂದು ಟ್ರೈನಲ್ಲಿ ತೆರಳ್ತಾ ಇರ್ತಾರೆ. ಅವ್ರಿಗೆಲ್ಲ ಒಂದು ಸಪ್ರೇಟ್ ಆಗಿರ್ತಕ್ಕಂತಹ ಒಂದು ಕಂಪಾರ್ಟ್ಮೆಂಟ್ ಟ್ರೈನಲ್ಲಿ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಅಂದರೆ ಮಹಿಳೆಯರಿಗೆ ಅಂತೇಳಿನೇ ಒಂದು ಸಪ್ರೇಟ್ ಕಂಪಾರ್ಟ್ಮೆಂಟ್ ಟ್ರೈನಲ್ಲಿ ಇರುತ್ತೆ. ಸೊ ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಕ್ಕಂತಹ ಅನೇಕ ಮಹಿಳೆಯರ ಒಂದು ಸ್ಥಿತಿಯ ಬಗ್ಗೆ ನಮ್ಮ ಪೊಯೆಟ್ ಅವರು ಈ ಒಂದು ಪೋಯಮಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಈ ಒಂದು ಪ್ಯಾಟ್ರಿಯಾರ್ಕಲ್ ಡಾಮಿನೆನ್ಸ್ ಸೊಸೈಟಿ ಅಂದರೆ ನಾವು ಪುರುಷರಿಗೆ ಏನು ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಈ ಒಂದು ಸಮಾಜದಲ್ಲಿ, ಆ ಸಮಾಜದಲ್ಲಿ ಈ ಮಹಿಳೆಯರ ಸ್ಥಾನ ಯಾವ ರೀತಿ ತುಳಿತಕ್ಕೆ ಒಳಗಾಗಿದೆ ಅಥವಾ ಅವರನ್ನು ಅಷ್ಟೊಂದು ಕೇರ್ ಮಾಡ್ತಾ ಇಲ್ಲ, ಅವರು ಎಷ್ಟೇ ಕಷ್ಟಪಟ್ಟರು ಕೂಡ ಅಂತಕ್ಕಂಥದ್ದು ಒಂದು ಥೀಮ್ ಈ ಒಂದು ಪೋಯಮಲ್ಲಿ ನಮಗೆ ಸಿಗುತ್ತೆ. ಬನ್ನಿ ಈ ಒಂದು ಪೋಯಮನ್ನು ನಾವು ಲೈನ್ ಬೈ ಲೈನ್ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅನೇಕ ವಿದ್ಯಾರ್ಥಿಗಳು ಈ ಒಂದು ಪೋಯಮ್ಗೋಸ್ಕರ ಕಾಮೆಂಟನ್ನು ಮಾಡ್ತಾ ಇದ್ರೆ, ದ್ಯಾಟ್ಸ್ ವೈ ಐ ಆಮ್ ಗಿವಿಂಗ್ ದಿಸ್ ಸಮರಿ ಟು ಯು. ಫಸ್ಟ್ ನೋಡಿ, ಫಸ್ಟ್ ಲೈನ್, ಇನ್ ದ ವುಮೆನ್ಸ್ ಕಂಪಾರ್ಟ್ಮೆಂಟ್ ಆಫ್ ಎ ಬಾಂಬೆ ಲೋಕಲ್ ವಿ ಸರ್ಚ್ ಫಾರ್ ನೋ ಪರ್ಸನಲ್ ಎಪಿಫ್ಯಾನೀಸ್. ಎಸ್ ವಿದ್ಯಾರ್ಥಿಗಳೇ, ಅಂದರೆ ಆ ಒಂದು ವುಮೆನ್ಸ್ ಕಂಪಾರ್ಟ್ಮೆಂಟ್ ಏನಿತ್ತು ಆ ಟ್ರೈನ್ ಒಳಗಡೆ, ಆ ಒಂದು ಕಂಪಾರ್ಟ್ಮೆಂಟಲ್ಲಿ ಎಸ್ ಆ ಒಂದು ಪ್ಲೇಸನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ. ಬಾಂಬೆಗೆ ನಾವು ಈಗ ಮುಂಬೈ ಅಂತ ಕರಿತಾ ಇದ್ದೇವೆ. ಸೊ ಅಲ್ಲೊಂದು ಲೋಕಲ್ ಟ್ರೈನ್ ಬರುತ್ತೆ. ನಾವು ಬೆಂಗಳೂರಲ್ಲಿ ಯಾವ ರೀತಿ ಮೆಟ್ರೋನ ನೋಡ್ತೇವಲ್ವ, ಲೋಕಲ್ ಅಂದರೆ ಬೆಂಗಳೂರು ಒಳಗಡೆ ಸಂಚರಿಸ್ತಕ್ಕಂಥ ಒಂದು ಟ್ರೈನ್ ಅದಾಗಿರುತ್ತೆ ಮೆಟ್ರೋ ಅಂತಕ್ಕಂಥದ್ದು. ಅದೇ ರೀತಿಯೇ ಮುಂಬೈಯಲ್ಲೂ ಕೂಡ ಆ ಒಂದು ವ್ಯವಸ್ಥೆ ಇದೆ. ಸೊ ಅಲ್ಲಿ ವುಮೆನ್ ಕಂಪಾರ್ಟ್ಮೆಂಟಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಅನೇಕ ಮಹಿಳೆಯರು ತಮ್ಮ ಕೆಲಸಗಳಿಗೆ ಹೊರಡಲಿಕ್ಕೆ ಅಂತೇಳಿ ತುಂಬ ಬ್ಯುಸಿಯಾಗಿರ್ತಕ್ಕಂತಹ ಕ್ರೌಡೆಡ್ ಸ್ಥಿತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ. ಸೊ ಈ ರೀತಿ ಅವರೆಲ್ಲರೂ ಕೂಡ ಆ ಒಂದು ವುಮೆನ್ ಕಂಪಾರ್ಟ್ಮೆಂಟ್ ಒಳಗಡೆ ತುಂಬ ಬ್ಯುಸಿಯಾಗಿ ಇದ್ದಾರೆ, ಅಂದರೆ ತುಂಬ ಜನಗಳು ಅಲ್ಲಿದ್ದಾರೆ. ವಿ ಸರ್ಚಸ್, ವಿ ಅಂದರೆ ಇಲ್ಲಿ ಬೇರೆ ಯಾರು ಅಲ್ಲ, ಅಲ್ಲಿ ಕೆಲಸಕ್ಕೆ ಹೋಗ್ತಕ್ಕಂತಹ ಎಲ್ಲ ವಿಮೆನ್ಗಳೇ ಇಲ್ಲಿ ವಿ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಸೊ ವಿ ಸರ್ಚ್ ಫಾರ್ ನೋ ಪರ್ಸನಲ್ ಎಪಿಫ್ಯಾನೀಸ್. ಎಸ್, ಇಲ್ಲಿ ಎಪಿಫ್ಯಾನೀಸ್ ಅಂದರೆ ಪರಿಚಯ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಅಲ್ಲಿ ಏನು ಮಹಿಳೆಯರು ಕೆಲಸಕ್ಕೆ ಹೋಗ್ತಾ ಇದ್ದಾರೋ ಅವ್ರು ಯಾರಿಗೂ ಕೂಡ ಒಬ್ಬರಿಗೊಬ್ಬರ ಪರಿಚಯ ಇಲ್ಲ. ಅವರೆಲ್ಲರೂ ಕೂಡ ಬೇರೆ ಬೇರೆ ಪ್ಲೇಸ್ಗಳಿಂದ ಬಂದಿರತಕ್ಕಂಥವ್ರು. ಅದೇ ರೀತಿ ಬೇರೆ ಬೇರೆ ಪ್ಲೇಸ್ಗಳಿಗೆ ಬೇರೆ ಬೇರೆ ಕೆಲಸ ಮಾಡಲಿಕ್ಕೆ ಹೊರಡ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೆ ಪರಿಚಯ ಇಲ್ಲ. ಲೈಕ್ ಮೆಟಲ್ ಲಿಕ್ಡ್ ಬೈ ರಿಲೆಂಟ್ಲೆಸ್ ಅಸಿಟೈಲಿನ್ ವಿ ಆರ್ ವೆಲ್ಡೆಡ್. ಎಸ್ ನೋಡಿ, ಅವರಿಗೆ ವೈಯಕ್ತಿಕವಾಗಿ ಪರಿಚಯ ಇಲ್ಲದೆ ಇರ್ಬೋದು, ಬಟ್ ಅವರು ಮಾಡ್ತಕ್ಕಂತಹ ಕೆಲಸ ಕಾಮನ್ ಆಗಿದೆ. ಪ್ರತಿಯೊಬ್ಬರು ಕೂಡ ತುಂಬ ಹಾರ್ಡ್ ವರ್ಕಿಂಗಲ್ಲಿ ತೊಡಗಿಕೊಂಡಿದ್ದಾರೆ. ಬೇರೆ ಬೇರೆ ಕೆಲಸನೇ ಇರ್ಬೋದು, ಬಟ್ ದೇ ಆರ್ ವೆರಿ ಹಾರ್ಡ್ ವರ್ಕಿಂಗ್. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಕಠಿಣ ಪರಿಶ್ರಮ ಅಥವಾ ಕೆಲಸ ಅಂತಕ್ಕಂಥದ್ದು ಇವರನ್ನೆಲ್ಲ ಬೆಸೆದಿದೆ. ಅಸಿಟಿಲಿನ್ ಅಂದರೆ ಬೆಸಿಲಿಕ್ಕೆ ಬಳಸ್ತಕ್ಕಂಥದ್ದು. ಸೊ ಇಲ್ಲಿ ಆ ಕೆಲಸ ಅಂತಕ್ಕಂಥದ್ದು ಇವರನ್ನೆಲ್ಲ ಪ್ರತಿನಿತ್ಯ ಆ ಒಂದು ಲೋಕಲ್ ಟ್ರೈನಲ್ಲಿ ಜರ್ನಿ ಮಾಡೋ ಹಾಗೆ ಮಾಡ್ತಾ ಇದೆ. ಸೊ ಇಲ್ಲಿ ಅವರೆಲ್ಲರೂ ಕೂಡ ಒಂದು ಬೆಸುಗೆಯನ್ನು ಹೊಂದುತ್ತಾ ಇದ್ದಾರೆ. ವಿ ಆರ್ ವೆಲ್ಡೆಡ್. ವೆಲ್ಡೆಡ್ ಅಂದರೆ ಬೆಸುಗೆ ಅಂಥೇಳಿ. ಯಾವ ರೀತಿ ಮೆಟಲ್ ಲಿಕ್ಡ್ ಅಂತ ಇದೆ ನೋಡಿ, ಮೆಟಲ್ಗಳನ್ನು ಬೆಸಿತಾರಲ್ವ, ಆ ರೀತಿ ಇವರು ಕೂಡ ಅಲ್ಲಿ ಬೆಸ್ಕೊಂಡಿದ್ದಾರೆ. ಆ ಕೆಲಸ ಅಂತಕ್ಕಂಥದ್ದು ಇವರನ್ನು ಒಂದು ಮಾಡಿದೆ. ಇನ್ನು ಮುಂದೆ ಹೇಳ್ತಾರೆ ಯಾವೆಲ್ಲ ಅಂಶಗಳು ಇವರನ್ನು ಬೆಸೀತಾ ಇದ್ದಾವೆ ಅಂತೇಳಿ. ಡ್ರೀಮ್ಸ್. ಎಸ್, ಡ್ರೀಮ್ಸ್ ಅಂದರೆ ಕನಸುಗಳು. ಈ ಪ್ರತಿಯೊಬ್ಬ ಮಹಿಳೆಗೂ ಕೂಡ ತಮ್ಮದೇ ಆಗಿರ್ತಕ್ಕಂತಹ ಕನಸುಗಳಿದ್ದಾವೆ. ಡಿಸಾಸ್ಟರ್ಸ್, ನಾವು ಇಲ್ಲಿ ಪ್ರಾಬ್ಲಮ್ಸ್ ಅಂತ ಅನ್ಕೋಬಹುದು. ಡಿಸಾಸ್ಟರ್ಸ್ ಅಂದರೆ ಯಾವುದೋ ಒಂದು ಪ್ರಾಬ್ಲಮ್ಗಳಲ್ಲಿ ಅವರು ಎದುರಿಸ್ತಾ ಇರ್ತಾರೆ. ಪ್ರತಿನಿತ್ಯವೂ ಕೂಡ ಏನು ತಮ್ಮ ಮನೆಯಲ್ಲಿ ಇರ್ಬೋದು, ಕೆಲಸದಲ್ಲಿರ್ಬೋದು, ಅನೇಕ ಸಮಸ್ಯೆಗಳನ್ನು ಈ ಮಹಿಳೆಯರು ಎದುರಿಸ್ತಾ ಇರ್ತಾರೆ. ಮೊದಲಿಗೆ ಹೇಳಿದಾಗೆ ಪುರುಷ ಪ್ರಾಧಾನ್ಯವಾಗಿರ್ತಕ್ಕಂತಹ ಈ ಸಮಾಜದಲ್ಲಿ ಅವರು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಜರ್ಮ್ಸ್, ಡೆಸ್ಟಿನೀಸ್. ಎಸ್, ಡೆಸ್ಟಿನೀಸ್ ಅಂದರೆ ಗುರಿಗಳು ಅಂತೇಳಿ. ಅವ್ರ ಕೆಲಸ ಯಾವುದು ಅವರಿಗೆ ಗೊತ್ತಿದೆ. ಸೊ ಪ್ರತಿಯೊಬ್ಬರು ಕೂಡ ಒಂದೊಂದು ಗುರಿಯನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಫ್ಲೆಶ್ ಆ್ಯಂಡ್ ಆರ್ಗಾನ್ಸಾ. ಎಸ್ ನೋಡಿ, ಅವರೆಲ್ಲ ಹಾಕಿರ್ತಕ್ಕಂತಹ ಫ್ಲೆಶ್ ಮೀನ್ಸ್ ಮಾಂಸ ಅಂತೇಳಿ, ಅಂದರೆ ಅವರ ದೇಹ ಅಂತಕ್ಕಂಥದ್ದು. ಎಲ್ಲರೂ ಕೂಡ ಕಾಮನ್ ಆಗಿರೋ ಒಂದು ದೇಹವನ್ನು ಹೊಂದಿದ್ದಾರೆ. ಆರ್ಗಾನ್ಸ್ ಅಂದರೆ ಬಟ್ಟೆಗಳು ಅಂತೇಳಿ. ಆ ದೇಹದ ಮೇಲೆ ಅವರು ಒಂದು ಸಿನ್ನಾಗಿರ್ತಕ್ಕಂತಹ ಸಿಲ್ಕ್ನಿಂದ ಮಾಡಿರ್ತಕ್ಕಂತಹ ಕ್ಲಾತ್ಗಳನ್ನು ನಾವು ಆರ್ಗಾನ್ಸಾ ಅಂತ ಕರಿತೇವೆ. ಸೊ ಆ ರೀತಿಯ ಬಟ್ಟೆಗಳನ್ನು ಹಾಕಿಕೊಂಡು ಅವರೆಲ್ಲರೂ ಸಂಚಾರವನ್ನು ಮಾಡ್ತಾ ಇದ್ದಾರೆ.
ಅಡೌಸ್ ಆ್ಯಂಡ್ ಓವರೀಸ್. ಎಸ್, ಅದೇ ರೀತಿಯೇ ಅಡೌಸ್ ಅಂದರೆ ಒಂದು ಸ್ಮೆಲ್ ಅಥವಾ ಒಂದು ಕಂಪು ಅಂತೇಳಿ ಅರ್ಥ ಮಾಡ್ಕೊಳ್ತೇವೆ. ಅಲ್ಲೊಂದು ಕಂಪಿದೆ, ಅವರೆಲ್ಲರೂ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಓವರೀಸ್ ಅಂಡಾಶಯಗಳು ಅಂಥೇಳಿ. ಸೊ 1000th ಲಿಂಬ್ ನೋಡಿ, ಈ ರೀತಿ ಕಾಮನ್ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ಅಂಶಗಳನ್ನು ಅವ್ರು ಹೊಂದ್ಬಿಟ್ಟು ಏನು ಪ್ರಯಾಣವನ್ನು ಮಾಡ್ತಾ ಇದ್ರು, ಅವರನ್ನು ನಮ್ಮ ಪೊಯೆಟ್ ಅದ್ಭುತವಾಗಿ ಕಾಳಿಗೆ ಅಂದರೆ ದೇವತೆಯಾಗಿರ್ತಕ್ಕಂತಹ ಕಾಳಿಗೆ ಹೋಲಿಸ್ತಾ ಇದ್ದಾರೆ ಈ ಒಂದು 3 ಲೈನ್ಗಳಲ್ಲಿ. 1000 ಲಿಂಬ್ಡ್ ಅಂದರೆ ಕೈ ಕಾಲುಗಳು ಅಥವಾ ಅಂಗಗಳು ಅಂತ ಕರಿತೀವಿ ನಾವು. ಲಿಂಬ್ಡ್ ಅಂದರೆ ಸಾವಿರಾರು ಕೈಗಳನ್ನು ಹೊಂದಿರತಕ್ಕಂತಹ, ಕಾಲುಗಳನ್ನು ಹೊಂದಿರತಕ್ಕಂತಹ ಅಂತೇಳಿ ಅರ್ಥ ಮಾಡ್ಕೋಬೋದು. ಮಿಲಿಯನ್ ಟಂಗ್ಡ್ ಅಂದರೆ ಮಿಲಿಯನ್ಸ್ ನಾಲಿಗೆಗಳನ್ನು ಏನು ಕಾಳಿ ದೇವತೆ ಹೊಂದಿದ್ದಾಳೆ ಅಂತ ನಾವೆಲ್ಲ ನಂಬ್ತೀವೋ, ಆ ರೀತಿ ಇವರೆಲ್ಲರನ್ನು ಕೂಡ ನಮ್ಮ ಪೊಯೆಟ್ ಕರೀತಾ ಇದ್ದಾರೆ. ಅವರೆಲ್ಲರನ್ನು ಕಾಳಿಗೆ ಹೋಲಿಸ್ತಾ ಇದ್ದಾರೆ. ಯಾಕೆಂದರೆ ಅವರೆಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮಲ್ಟಿ ಸ್ಪೌಸ್ಡ್ ಕಾಲಿ ಆನ್ ವೀಲ್ಸ್. ಮಲ್ಟಿ ಸ್ಪೌಸ್ಡ್, ಬೇರೆ ಬೇರೆ ಮನೆಯ ಹೆಣ್ಣು ಮಕ್ಕಳು ಅಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ವ್ಯಕ್ತಿಗಳ ಹೆಂಡತಿಯರವರಾಗಿದ್ದಾರೆ. ಈಗ ಅವರೆಲ್ಲರೂ ಕೂಡ ಕೆಲಸಕ್ಕೆ ಹೋಗಲಿಕ್ಕೆ ಅಲ್ಲಿ ಬಂದಿದ್ದಾರೆ. ಸೊ ಅವರೆಲ್ಲರನ್ನು ಕೂಡ ಪೊಯೆಟ್ ಅವರು ಕಾಳಿ ಅಂತ ಹೋಲಿಸ್ತಾ ಇದ್ದಾರೆ. ಕಾಳಿ ಆನ್ ವೀಲ್ಸ್. ಆನ್ ವೀಲ್ಸ್ ಅಂದರೆ ಇಲ್ಲಿ ಟ್ರೈನ್ ಅಂತೇಳಿ ಅರ್ಥ ಮಾಡ್ಕೋಬೇಕು. ವೀಲ್ಸ್ ಅಂದರೆ ಗಾಲಿಗಳು ಅಂತ ಕರಿತೀವಲ್ವಾ. ಸೊ ಅವರು ಆ ಟ್ರೈನ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕಾಳಿ ದೇವತೆಯೇ ಆ ಒಂದು ಟ್ರೈನ್ ಒಳಗಡೆ ಕೆಲಸಕ್ಕೆ ತೆರಳ್ತಾ ಇದ್ದಾಳೆ ಅಂತಕ್ಕಂತಹ ಒಂದು ಕಂಪ್ಯಾರಿಸನನ್ನು ನಮ್ಮ ಪೊಯಿಟಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಕೊನೆಯ ಭಾಗದಲ್ಲಿ ಪೊಯಿಟ್ ಏನು ಡಿಸ್ಕಷನ್ ಮಾಡ್ತಾರೆ ನೋಡೋಣ ಬನ್ನಿ. ವೆನ್ ಐ ಡಿಸೆಂಡ್. ಡಿಸೆಂಡ್ ಅಂದರೆ ಟ್ರೈನ್ ಬಿಟ್ಟು ಕೆಳಗಿಳಿಯೋದು ಅಂತೇಳಿ. ಸೊ ಡಿಸೆಂಡ್ ಮೀನ್ಸ್ ಕೆಳಗಿಳಿ ಅಂತೇಳಿ. ಕೆಳಗಿಳಿ ಅಂದರೆ ಏನು, ಟ್ರೈನ್ ಡೆಸ್ಟಿನಿ ಬರುತ್ತಲ್ವ, ಅವ್ರ ಗುರಿ ಬರುತ್ತಲ್ವ, ಅಲ್ಲಿ ಟ್ರೈನ್ ಬಿಟ್ಟು ಕೆಳಗಡೆ ಇಳಿತಾ ಇದ್ದಾರೆ. ಇಳಿದಾಗ ಏನಾಗುತ್ತೆ, ಅವರಿಗೆ ಅಲ್ಲಿ 2 ಆಯ್ಕೆಗಳು ಸಿಗ್ತಾ ಇದ್ದಾವೆ. ಏನು 2 ಆಯ್ಕೆಗಳು ಅಂದರೆ, ಕೆಲಸ ಮುಗಿಸಿ ವಾಪಸ್ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. ಈಗ ಐ ಕುಡ್ ಚೂಸ್, ಕೆಲಸ ಮುಗಿಸಿ ವಾಪಸ್ ಬಂದಮೇಲೆ ಐ ಕುಡ್ ಚೂಸ್, 2 ಆಯ್ಕೆಗಳು ನನ್ನ ಮುಂದೆ ಇದ್ದಾವೆ. ಅಂದರೆ ಐ ಅಂದರೆ ಇಲ್ಲಿ ಪ್ರತಿಯೊಬ್ಬ ಕೆಲಸಕ್ಕೆ ಹೋಗ್ತಕ್ಕಂತಹ ಮಹಿಳೆ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಐ ಕುಡ್ ಚೂಸ್, ನಾನು ಸೆಲೆಕ್ಟ್ ಮಾಡ್ಕೋಬಹುದು ಏನನ್ನ, ಟು ಡೈಸ್ ಕ್ಯಾರೆಟ್ಸ್. ಟು ಡೈಸ್ ಕ್ಯಾರೆಟ್ಸ್ ಮೀನ್ಸ್ ಇಲ್ಲಿ ಕ್ಯಾರೆಟ್ಗಳನ್ನು ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಈ ರೀತಿ ತುಂಡು ತುಂಡಾಗಿ ಕತ್ತರಿಸ್ತಕ್ಕಂಥದ್ದು. ಸೊ ಅಡಿಗೆ ಮಾಡ್ಕೊಳ್ಳೋದು ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಪ್ರಿಪೇರಿಂಗ್ ಹರ್ ಓನ್ ಫುಡ್. ಈಗ ಕೆಲಸವನ್ನು ಮುಗಿಸ್ಕೊಂಡು ಬಂದು ಊಟವನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಇದು ಮೊದಲನೇ ಆಯ್ಕೆ ಆಗಿರುತ್ತೆ. ಅದರ ಜೊತೆಗೆ ಇನ್ನೊಂದು ಆಯ್ಕೆ ಇದೆ ಇಲ್ಲಿ. ಅದೇನಪ್ಪ ಅಂದರೆ ಆರ್ ಡೈಸ್ ಅ ಲವರ್. ಡೈಸ್ ಅ ಲವರ್ ಅಂದರೆ ಇಲ್ಲಿ ತನ್ನ ಒಂದು ಪ್ರಿಯತಮನನ್ನು ಭೇಟಿ ಆಗ್ತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಈಗ ಕೆಲಸವನ್ನು ಮುಗಿಸಿ ಬಂದ ನಂತರದಲ್ಲಿ ತನ್ನ ಒಂದು ಫುಡನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು ಮೊದಲನೇ ಕೆಲಸ. ಆದರೆ ಇನ್ನೊಂದು ಕೆಲಸ ಇದೆ, ಅದೇನಪ್ಪ ಅಂದರೆ ಪ್ರಿಯತಮನನ್ನು ಭೇಟಿ ಆಗ್ತಕ್ಕಂಥದ್ದು. ಸೊ ಈ 2 ಆಯ್ಕೆಗಳು ಅವ್ರ ಮುಂದಿದ್ದಾವೆ. ಇದರಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ಪ್ರಶ್ನೆ ಅಲ್ಲಿದೆ ಆ ಒಂದು ಕೆಲಸವನ್ನು ಮುಗಿಸಿಕೊಂಡು ಬಂದ ನಂತರದಲ್ಲಿ. ಆಗ ನಮ್ಮ ಪೊಯೆಟ್ ಸ್ವಲ್ಪ ಹೊತ್ತು ಥಿಂಕ್ ಮಾಡ್ತಾರೆ. ಥಿಂಕ್ ಮಾಡಿ ಒಂದು ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಏನು ತೊಗೊಳ್ತಾರೆ, ಐ ಪೋಸ್ಟ್ಪೋನ್ ದ ಲೇಟರ್. ಪೋಸ್ಟ್ಪೋನ್ ಅಂದರೆ ಮುಂದಕ್ಕೆ ಹಾಕೋದು ಅಂತೇಳಿ. ಎಸ್, ಆಮೇಲೆ ಅಂಥೇಳಿ ಪೋಸ್ಟ್ಪೋನ್ ಮಾಡ್ತಾರೆ. ಯಾವುದನ್ನಂದರೆ ದ ಲೇಟರ್. ಲೇಟರ್ ಅಂದರೆ ಕೊನೆಯದು ಅಂತೇಳಿ. ಸೊ 2ನೇ ಆಯ್ಕೆ ಅಂತೇಳಿ. 2ನೇ ಆಯ್ಕೆ ಯಾವುದಾಗಿತ್ತು, ತಮ್ಮ ಒಂದು ಪ್ರಿಯತಮನನ್ನು ಭೇಟಿ ಆಗ್ತಕ್ಕಂಥದ್ದಲ್ವಾ. ಸೊ ಅದನ್ನೇನು ಮಾಡ್ತಾರೆ ಇವರು, ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಮೊದಲು ಅಡುಗೆ ಮಾಡಿಕೊಂಡು ಊಟ ಮಾಡೋಣ ಅಂದರೆ ಸೆಲ್ಫ್ ಕೇರನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಅವರ ಒಂದು ಸ್ಟ್ರಾಂಗ್ ಡಿಸಿಷನನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಈಗ ಕಷ್ಟಪಟ್ಟು ಕೆಲಸ ಮಾಡಿ ಮನೆಯನ್ನು ತಲುಪಿದ್ದಾರೆ. ಈಗ ಅವರು ಊಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಇದನ್ನು ಅರ್ಥ ಮಾಡಿಕೊಂಡಂತಹ ನಮ್ಮ ಪೊಯೆಟ್ ಅವರು ಈ ಒಂದು ಪುರುಷ ಪ್ರಧಾನ ಅಂದರೆ ಏನು, ಈಗ ಲವರ್ನನ್ನು ಭೇಟಿಯಾಗಿದ್ದರೆ ಅಯ್ಯೋ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತಾನೋ, ಊಟ ಬಿಟ್ಟು ಅಂದರೆ ಹಸ್ಕೊಂಡೇ ಹೋಗಿ ಅವನನ್ನು ಭೇಟಿ ಆಗ್ತಕ್ಕಂಥದ್ದು ಇದ್ದಿದ್ರೆ ಅವಳಿಗೆ ಒಂದು ಭಯವನ್ನು ನಾವು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಹಾಗಾಗ್ತಾ ಇಲ್ಲ. ತನ್ನ ಒಂದು ಸೆಲ್ಫ್ ಕೇರನ್ನು ಕಷ್ಟಪಟ್ಟು ಈಗ ಮನೆಗೆ ಬಂದಿದ್ದಾಳೆ. ಸೊ ನನ್ನನ್ನು ನಾನು ಮೊದಲೇ ಕೇರ್ ಮಾಡ್ಕೋಬೇಕು ಅಂತಕ್ಕಂಥ ಒಂದು ಪ್ರಜ್ಞೆ ಇಲ್ಲಿ ಕಾಣ್ತಾ ಇದೆ. ಆ ನಂತರದಲ್ಲಿ ಬೇಕಾದರೆ ನಾನು ಪ್ರಿಯಕರನನ್ನು ಭೇಟಿ ಆಗಬಹುದು ಅಂತಕ್ಕಂಥದ್ದು ಇಲ್ಲಿ ನಮ್ಮ ಪೊಯೆಟ್ ಅವರ ಒಂದು ಅನಿಸಿಕೆ. ಇದೊಂದು ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಸ್ಥಿತಿ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಒಟ್ಟಿನಲ್ಲಿ ಹೇಳೋದಾದರೆ ವಿದ್ಯಾರ್ಥಿಗಳೇ, ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಅನೇಕ ಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ. ಅವರೇನು ಹೊರಗಡೆ ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಮನೆಯಲ್ಲೂ ಕೂಡ ಕೆಲಸ ಮಾಡಲೇಬೇಕಾಗುತ್ತೆ. ಅದರ ಜೊತೆಗೆ ಪುರುಷರು ತಾವೇ ಮುಖ್ಯ ಅನ್ನೋ ರೀತಿಲಿ ಅಂದರೆ ಮಹಿಳೆಯರನ್ನ ಕೀಳಾಗಿ ಕಾಣ್ತಾರೆ. ಈ ರೀತಿ ಅನೇಕ ಸಮಸ್ಯೆಗಳನ್ನು ಮೊದಲಿಗೆಲ್ಲ ಎದುರಿಸ್ತಾ ಇದ್ರು. ಈಗ ಬರ್ತಾ ಬರ್ತಾ ಅಂತಹ ಸ್ಥಿತಿ ಕಡಿಮೆ ಆಗ್ತಾ ಇದೆ. ಸೊ ನಮ್ಮ ಪೊಯೆಟ್ ಅವರು ತುಂಬ ಅದ್ಭುತವಾಗಿ ತುಂಬ ಸಿಂಪಲ್ ಆಗಿರೋ ಲೈನ್ಗಳಲ್ಲಿ ಈ ಒಂದು ಮೆಸೇಜನ್ನು ನಮಗೆ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ವಿಡಿಯೋ ಅರ್ಥ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಅದರ ಜೊತೆಗೆ ನಿಮಗೆ ಈ ಒಂದು ಪೋಯಮ್ನ ಸಮರಿ ಬೇಕಾದರೆ ಸಮರಿ ಅಂತೇಳಿ ಕೆಳಗಡೆ ಕಾಮೆಂಟ್ ಹಾಕಿ ಅದರ ಒಂದು ಸಮರಿಯನ್ನು ಕೂಡ ಸಿಂಪಲ್ ಆಗಿರ್ತಕ್ಕಂಥ ವರ್ಡ್ಸ್ಗಳಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.